ರಾಜ್ಯ ಸಂಪುಟ ವಿಸ್ತರಣೆಗೆ ಅಂತಿಮ ಹಂತದ ಕಸರತ್ತು ಜೋರಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಕುರಿತು ಈಗಾಗಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಮಹತ್ವದ ಸಭೆ ನಡೆದಿದೆ. ಇವತ್ತು ಹೈಕಮಾಂಡ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಇವತ್ತು ಸಂಜೆ 4:15ಕ್ಕೆ ದೆಹಲಿಯಲ್ಲಿ ಫೈನಲ್ ಸಭೆ ನಡೆಯಲಿದೆ. ರಾಹುಲ್ ಗಾಂಧಿ ಮತ್ತು ಎಐಸಿಸಿ ಅಧ್ಯಕ್ಷ ಖರ್ಗೆ ಮುಂದೆ ಪಟ್ಟಿ ಫೈನಲ್ ಆಗಲಿದೆ. ಇವತ್ತು ಪಟ್ಟಿ ಅಂತಿಮವಾದರೆ ನಾಳೆ ಪ್ರಮಾಣ ವಚನ ನಡೆಯುವಂತ ಸಾಧ್ಯತೆ ಇದೆ. ಈ ಬಗ್ಗೆ ರಾಜ್ಯಪಾಲರ ಜೊತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ದೂರವಾಣಿಯಲ್ಲಿ ಚರ್ಚೆ ನಡೆಸಿ ಗುರುವಾರವೇ ಬೆಂಗಳೂರಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಜುಲೈ 30ರಂದು ಆಗದೇ ಇದ್ರೆ ಜುಲೈ 31ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ ಅನ್ನೋ ಮಾಹಿತಿ ಇದೆ. ರಾಜ್ಯದಲ್ಲಿ ಸಿಎಂ ಡಿಕೆಶಿ ಸಂಪುಟ ವಿಸ್ತರಣೆಗೆ ಕಸರತ್ತು ನಡೀತಾ ಇದೆ. ಇದರ ಮಧ್ಯೆ 2 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ. ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಈಗಾಗಲೇ ಸಿಎಂ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ದಕ್ಷಿಣ ಕರ್ನಾಟಕದ ಪಾಲಾಗಿದೆ. ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಡಿಸಿಎಂ ಹುದ್ದೆ ಕೊಡೋ ಬಗ್ಗೆ ಗಂಭೀರ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆ ಸತೀಶ್ ಜಾರಕಿಹೊಳಿ ಡಿಸಿಎಂ ಹುದ್ದೆಗಾಗಿ ಸಿಎಂ ಡಿಕೆಶಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಹರಿಪ್ರಸಾದ್ ಮೂಲಕ ಲಾಬಿ ಮಾಡ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಜಾರಕಿಹೊಳಿ ಜೊತೆಗೆ ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್ ಹೆಸರು ಮುಂಚೂಣಿಯಲ್ಲಿದೆ. ರಾಜ್ಯದಲ್ಲಿ ಮಳೆರಾಯ ಚೆಲ್ಲಾಟವಾಡ್ತಾ ಇದ್ದು ಹಲವೆಡೆ ತೀವ್ರ ಬರಗಾಲ ಎದುರಾಗಿದೆ. ಇದರಿಂದ ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ಇದರ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ಅಧಿಕಾರಿಗಳ ತುರ್ತು ಸಭೆಯನ್ನು ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಬೆಳಗ್ಗೆ 11 ಗಂಟೆಗೆ ಅಧಿಕಾರಿಗಳ ಜೊತೆಯಲ್ಲಿ ರಾಮಲಿಂಗಾರೆಡ್ಡಿ ಸಭೆಯನ್ನು ನಡೆಸಲಿದ್ದಾರೆ. ಈ ವೇಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸುವ ಸಂಬಂಧ ಚರ್ಚೆ ನಡೆಯಲಿದೆ. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರದ ಕಾರಣ ನೀರು ಹರಿಸೋಕೆ ಸಾಧ್ಯವಿಲ್ಲ ಅಂತ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ಮಾತುಕತೆ ನಡೆಯಲಿದೆ. ಮೇಕೆದಾಟು ಈಗ ಇನ್ನೊಂದು ಹಿಂದೆ 2 ಬಾರಿ ಒಂದ್ಸಲಿ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು. 25ರಲ್ಲಿ ವಜಾ ಆಯಿತು. ಅದರ ಮೇಲೆ ಐಎ ಹಾಕ್ಕೊಂಡಿದ್ರು. ಅದು 26ರಲ್ಲಿ ವಜಾ ಆಯಿತು. ಸುಪ್ರೀಂ ಕೋರ್ಟಲ್ಲಿ ತಮಿಳ್ನಾಡು ಪರ ಯಾವ ಕೇಸು ಅವ್ರ ಪರ ಆಗಿಲ್ಲ, ಎಲ್ಲ ಕರ್ನಾಟಕದ ಪರನೇ ಆಗಿದೆ. ಅದರ ಮೇಲೆ ನಾವು DPR ಕೂಡ ಸಲ್ಲಿಸಿದ್ವಿ. ಅದನ್ನು ಸಣ್ಣ ಮಾಡಿಫಿಕೇಷನ್ ಮಾಡಿ ಮತ್ತೆ ರೀಸಬ್ಮಿಟ್ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಫಾರೆಸ್ಟ್ ಲ್ಯಾಂಡ್ ಹೋಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ನಾವು ಕೊಟ್ಟು ತೀರ್ಮಾನ ತಗೊಂಡ್ರೆ ನಮ್ಮ DPR ಅನುಮೋದನೆ ಸಿಗುತ್ತೆ. ಕೇಂದ್ರ ಸರ್ಕಾರ ನಿನ್ನೆ ಅಂದರೆ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಮಂತ್ರಿಗಳು ತಮಿಳ್ನಾಡಿನ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು. ಡ್ಯಾಮ್ ಕಟ್ಟಿದ್ದಕ್ಕೆ ತಮಿಳ್ನಾಡಿನ ಅನುಮತಿ ತಗೊಂಡಿಲ್ಲ ಅಂತ. ಕೇಂದ್ರ ಸರ್ಕಾರ ಭಾಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಅವರ ವ್ಯಾಪ್ತಿಯಲ್ಲಿ ಯಾರ ಅನುಮತಿನೂ ಬೇಕಾಗಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಅದರಿಂದ ಮೇಕೆದಾಟು ರಾಜ್ಯದಲ್ಲಿ ನಿರೀಕ್ಷಿತ 70% ಮಳೆ ಆಗಬೇಕಿತ್ತು, ಆದರೆ ಕೇವಲ 20% ಮಾತ್ರ ಮಳೆ ಆಗಿದೆ. ಇದರಿಂದ ರಾಜ್ಯದಲ್ಲಿ ಹಲವೆಡೆ ತೀವ್ರ ಬರಗಾಲ ಎದುರಾಗಿದೆ. ಇದರ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನೋ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು, ಒಂದು ವೇಳೆ ಬಿಟ್ಟರೆ ಕರ್ನಾಟಕ ಬಂದ್ ಮಾಡೋದಾಗಿ ಕರವೇ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಿರ್ವಹಣಾ ಸಮಿತಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ 20% ಮಳೆ ಇನ್ನೂ ಬಂದಿಲ್ಲ. ಎಲ್ಲ ಡ್ಯಾಮ್ಗಳು ಖಾಲಿ ಇದ್ದಾವೆ. ಕರ್ನಾಟಕದ ಜನರಿಗೆ, ಬೆಂಗಳೂರು ನಗರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ದಿನನಿತ್ಯ 3.5 ಕ್ಯೂಸೆಕ್ ನೀರನ್ನು ಬಿಡಿ ಅಂತ ಹೇಳುವಂಥದ್ದನ್ನು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ ಪ್ರತಿಭಟನೆಗೆ ಮುಂದಾಗಿದೆ. ಬೆಳಗ್ಗೆ 11 ಗಂಟೆಗೆ ಮಲ್ಲೇಶ್ವರಂ ಸರ್ಕಲ್ ಮಹಾಕವಿ ಕುವೆಂಪು ಪ್ರತಿಮೆ ಬಳಿ ವಿನೂತನವಾಗಿ ಪ್ರತಿಭಟನೆಗೆ ಶಿವರಾಮೇಗೌಡ ಬಣ ಸಜ್ಜಾಗಿದೆ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಆದೇಶವನ್ನು ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಖಂಡಿಸಿ ಮಂಡ್ಯದಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. ರೈತ ಹೋರಾಟಗಾರ ನಂಜುಂಡೇಗೌಡ ನೇತೃತ್ವದಲ್ಲಿ ಶ್ರೀರಂಗಪಟ್ಟಣದಲ್ಲಿ ರೈತರು ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಲು ಆದೇಶ ನೀಡಿದ ಸಿಡಬ್ಲ್ಯೂಆರ್ಸಿ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿದ್ದಾರೆ. ವಿಚಾರದಲ್ಲಿ ಕರ್ನಾಟಕದ ಎಲ್ಲಾ ಸರ್ಕಾರ, ಇಲ್ಲಿವರೆಗೆ ಬಂದಿರೋ ಎಲ್ಲಾ ಸರ್ಕಾರ ಕರ್ನಾಟಕದ ಹಿತ ಕಾಪಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಇವತ್ತು ನ್ಯಾಯಮಂಡಳಿ ಕೊಟ್ಟಿರುವಂತ ಬಹಳಷ್ಟು ವಿಚಾರಗಳನ್ನ ಅಧ್ಯಯನ ಮಾಡೋಕ್ಕೆ ಒಂದು ತಂಡ ಇಲ್ಲ.
ಮುಖ್ಯಮಂತ್ರಿ ಈಗ ನಿನ್ನೆ ತನಕ ಹೇಳ್ತಿದ್ರು ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡ್ಲಿ ಅಂತ. ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಹೇಳಿದೆ ಆ ಒಪ್ಪಿಗೆ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೇನೆ ನ್ಯಾಯಾಂಗದ ಸಂಬಂಧಪಟ್ಟಂತ ವಿಚಾರ ಗೊತ್ತಿಲ್ಲದೆ ಬಹಳ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಲಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ರೈತ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಂಡ್ಯದ ವಿವಿಧ ರೈತಪರ ಸಂಘಟನೆಗಳು ಪಾಲ್ಗೊಳ್ಳುತ್ತಿವೆ. ಅತ್ತ ಶ್ರೀರಂಗಪಟ್ಟಣದಲ್ಲೂ ಭೂಮಿ ತಾಯಿ ಹೋರಾಟದ ಸಮಿತಿಯಿಂದ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಬೇಕು ಅನ್ನೋ CWRC ಆದೇಶಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಹೀಗಾಗಿ ಕಾವೇರಿ ಪರ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ಐಜೂರು ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಲಿದ್ದಾರೆ. ಜೊತೆಗೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ತೀರ್ಪಿನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಸೇರಿ ಕನ್ನಡಪರ ಹೋರಾಟಗಾರರು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರು ಬರ ವೀಕ್ಷಣೆಯನ್ನು ನಡೆಸಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ತಂಡದಿಂದ ಬರ ವೀಕ್ಷಣೆ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ದಾವಣಗೆರೆ ಜಿಲ್ಲೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನೇರ್ಲಿ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಲಿದ್ದಾರೆ. ಆರ್ ಅಶೋಕ್ಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ಬಿ ಶ್ರೀರಾಮುಲು, ಬೈರತಿ ಬಸವರಾಜು, ಸಿಸಿ ಪಾಟೀಲ್, ಚಂದ್ರು ಲಮಾಣಿ ಸೇರಿದಂತೆ ಹಲವು ನಾಯಕರು ಸಾಥನ್ನ ಕೊಡಲಿದ್ದಾರೆ. ಜಿಲ್ಲೆಯಲ್ಲಿ 49% ಮುಂಗಾರು ಮಳೆ ಕೊರತೆ ಉಂಟಾಗಿದ್ದು 23% ಮಾತ್ರ ಬಿತ್ತನೆಯನ್ನ ಮಾಡಲಾಗಿದೆ. ಬರ ವೀಕ್ಷಣೆ ಬಳಿಕ ಮಧ್ಯಾಹ್ನ 1:00 ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ದಾವಣಗೆರೆ ಬಳಿಕ ಚಿತ್ರದುರ್ಗ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಡಲಿದ್ದಾರೆ. ಇನ್ನು ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಎಂ ಡಿಕೆ ಶಿವಕುಮಾರ್ ಪ್ರತಿನಿಧಿಸುವಂತ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಬರ ಅಧ್ಯಯನ ಪ್ರವಾಸವನ್ನ ಆರಂಭಿಸಲಿದ್ದಾರೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡೋಕೆ ಆಗ್ರಹ ಕೇಳಿಬಂದಿದೆ. ಹೀಗಾಗಿ ಇವತ್ತು ಜೆಡಿಎಸ್ ನಾಯಕರು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಸಿವಿ ಚಂದ್ರಶೇಖರ್ ನೇತೃತ್ವದಲ್ಲಿ ನಗರದ ಬನ್ನಿಕಟ್ಟೆನಿಂದ ಜಿಲ್ಲಾಡಳಿತದ ಭವನದವರೆಗೂ ಪ್ರತಿಭಟನೆ ನಡೆಯಲಿದೆ. ಈ ವೇಳೆ ಸುಮಾರು 500ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳೊಂದಿಗೆ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಕಳೆದೊಂದು ತಿಂಗಳಿಂದ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. 5ನೇ ವಾರ್ಡ್ ಜನರು ನೀರಿಗಾಗಿ ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತಿಂಗಳಿಂದ ಈ ವಾರ್ಡ್ನಲ್ಲಿ ನಲ್ಲಿಗಳಿಗೆ ನೀರೇ ಬಂದಿಲ್ಲ. ಹೀಗಾಗಿ ಜನರು ಕೆಲಸ ಕಾರ್ಯ ಬಿಟ್ಟು ದಿನ ಇಡೀ ಟ್ಯಾಂಕರ್ ಬರೋ ತನಕ ಕಾಯಬೇಕು. ಈ ಬಗ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಅಂತ ಕಿಡಿಕಾರಿದ್ದಾರೆ ಜನ. ಅಲ್ಲದೆ ವಾಟರ್ಮನ್ ಮನೆಗೆ 50 ರಿಂದ 500 ರೂಪಾಯಿವರೆಗೆ ವಸೂಲಿ ಮಾಡ್ತಾ ಇದ್ದಾರೆ. ಆದರೂ ಒಂದು ತೊಟ್ಟು ನೀರು ಸಿಗ್ತಿಲ್ಲ ಅಂತ ಜನ ಆರೋಪ ಮಾಡಿದ್ದಾರೆ. ಕೂಡಲೇ ಈ ಸಮಸ್ಯೆ ಬಗೆಹರಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ಈ ಮಧ್ಯೆ ಸ್ಥಳಕ್ಕೆ ಬಂದ ತಹಶೀಲ್ದಾರ್ ಮಮತಾ ಕೆಲಸ ಮಾಡದ ಇಂಜಿನಿಯರ್ ಮತ್ತು ವಾಟರ್ಮನ್ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ನೀರು ತಿಂಗಳಿಂದಲೂ ಸಮಸ್ಯೆ ಇದೆ. ನಾವು ಎಲ್ಲ ಮುನ್ಸಿಪಲ್ ಹೋಗಿ ಕೊಟ್ಟಿದ್ದೀವಿ. ಅದಕ್ಕೇನು ಅವರು ಕ್ರಮ ತಗೊಂಡಿಲ್ಲ. MLA ಇಂದ ಅವರು ಇಲ್ಲ ಆಫೀಸಿಗೆ ಬಂದು ಹೇಳಿ ತಹಸೀಲ್ದಾರ್ ಸ್ಪಾಟಿಗೆ ಬಂದು ಅವ್ರನ್ನೆಲ್ಲರನ್ನು ಕರೆಸಿ ತಕ್ಷಣ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬಿಟ್ಟೇ ಇಲ್ಲ. 4 ಅರ್ಜಿ ಕೊಟ್ಟಿದ್ದಾರೆ. ಏನ್ ಮಾಡ್ತೀನಿ ಮಾಡ್ಕೊಂಡು ವಿಜಯಪುರದಿಂದ ನೂರಾರು ರೈತರು ಮಹಾರಾಷ್ಟ್ರದ ಮಹಾಬಲೇಶ್ವರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ನದಿಯ ಉಗಮ ಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸೋಕೆ ರೈತರು ಮುಂದಾಗಿದ್ದಾರೆ. ಹುಣ್ಣಿಮೆ ಪ್ರಯುಕ್ತ ವಿಜಯಪುರ, ಬಾಗಲಕೋಟೆಯ 100ಕ್ಕೂ ಹೆಚ್ಚು ರೈತರು ಮಾಜಿ ಸಚಿವ SK ಬೆಳ್ಳುಬ್ಬಿ ನೇತೃತ್ವದಲ್ಲಿ ಮಹಾಬಲೇಶ್ವರದಲ್ಲಿ ಗಂಗಾ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಜಿಲ್ಲೆಯ ರೈತರ ಪರವಾಗಿ ನದಿಗೆ ಬಾಗಿನ ಅರ್ಪಿಸಲಿದ್ದಾರೆ. ಕಳೆದ 25 ವರ್ಷಗಳಿಂದ ರೈತರು ಕೃಷ್ಣಾ ನದಿ ಉಗಮ ಸ್ಥಾನದಲ್ಲಿ ಬಾಗಿನ ಅರ್ಪಿಸೋದು ವಾಡಿಕೆ. ಮುಲ್ಲಾಗಳಿಗೆ ಏನ್ ಕೆಲಸ ಎಂಬ MLC CT ರವಿ ಹೇಳಿಕೆಯನ್ನ ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಹುಕ್ಕೇರಿಯಲ್ಲಿ ಮಾತನಾಡಿದ ಅವರು, ಸಿಜೆಪಿ ಚಳುವಳಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಇದು ನಿಜವಾಗ್ಲೂ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಅನ್ನೋ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಇದೇ ವಿಚಾರದಲ್ಲಿ CT ರವಿ ಮಾತನಾಡಿದ್ರು. ಸಿಜೆಪಿ ಪ್ರತಿಭಟನೆ ವೇಳೆ ಉಮರ್ ಖಾಲಿದ್, ಅಲ್ಲಾಹು ಅಕ್ಬರ್ ಬರಲಿಲ್ವಾ? ಇವರೆಲ್ಲ ಯಾರು? ದೇಶದ್ರೋಹಿಗಳ ಪರ ಘೋಷಣೆ ಕೂಗಿದ್ದಾರೆ. ಔರಂಗಜೇಬನ ಪೋಸ್ಟರ್ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಇವರಿಗೆಲ್ಲ ಏನ್ ಸಂಬಂಧ? ಇದೆಲ್ಲ ಹಿನ್ನೆಲೆ ಇಟ್ಕೊಂಡು CT ರವಿ ಮಾತನಾಡಿದ್ದಾರೆ ಅಂತ ಹೇಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಚಳವಳಿಯ ನೀಟ್ ಸಂಬಂಧಪಟ್ಟಂಥ ಕಳಕಳಿಯ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ, ಇವತ್ತು ಮಂಥನ ಪ್ರಾರಂಭ ಆಗಿದೆ. ನೀಟ್
ಪ್ರತಿಭಟನೆ ಜಂತರ್ ಮಂತರದಲ್ಲಿ ನಡಿಬೇಕಾದ್ರೆ ಅಲ್ಲಾಹು ಅಕ್ಬರ್ ಬರಲಿಲ್ವಾ? ಖಾಲಿದ್, ಉಮರ್ ಖಾಲಿದನ ಸಂಬಂಧ ಫ್ರೀ ಉಮರ್ ಖಾಲಿದ್ ಅನ್ನೋದು ಬರಲಿಲ್ವಾ? ಸಾಜಿಲ್ ಇಮಾಮ್ ಫ್ರೀ ಅಂತ ಹೇಳಿ ಬರಲಿಲ್ವಾ? ಇವ್ರು ಯಾರು? ಇವರಿಬ್ರು ದೇಶದ್ರೋಹಿಗಳು. ದೆಹಲಿಯ ಗಲಭೆಗೆ ಕಾರಣಕರ್ತರಾದಂಥವರು ಕಳೆದ 6 ವರ್ಷದಿಂದ ಜೈಲಿನಲ್ಲಿದ್ದಾರೆ. ಸ್ವಿಗ್ಗಿ ವಿರುದ್ಧ ರೆಸ್ಟೋರೆಂಟ್ ಮತ್ತು ಹೋಟೆಲ್ ಮಾಲೀಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಿಷನ್, ಡಿಸ್ಕೌಂಟ್, ವಿವಿಧ ಕಡಿತಗಳಿಂದ ಲಾಭ ಕುಸಿತವಾಗಿದೆ ಅಂತ ಆರೋಪ ಮಾಡಿರೋ ಹೋಟೆಲ್ ಮಾಲೀಕರು ನ್ಯಾಯಯುತ ಹಾಗೂ ಪಾರದರ್ಶಕ ಪಾಲುದಾರಿಕೆಗೆ ಒತ್ತಾಯ ಮಾಡಿದ್ದಾರೆ. ಮಾಲೀಕರ ಅನುಮತಿ ಇಲ್ಲದೆ ಡಿಸ್ಕೌಂಟ್ ಬೇಡ ಅಂತ ಆಗ್ರಹಿಸಿದ್ದಾರೆ. ಜಾಹೀರಾತು ಶುಲ್ಕ, ಪೇಮೆಂಟ್ ಗೇಟ್ವೇ ಶುಲ್ಕದಲ್ಲಿ ಪಾರದರ್ಶಕತೆ ಬೇಕು. ಗ್ರಾಹಕರ ದೂರು ಬಂದ ತಕ್ಷಣ ಹಣ ಕಡಿತ ಮಾಡಬಾರದು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅಲ್ಲದೆ ಪ್ರತಿ ರೆಸ್ಟೋರೆಂಟ್ಗೆ ಪ್ರತ್ಯೇಕ ಸಂಪರ್ಕಾಧಿಕಾರಿ ನೇಮಕಕ್ಕೆ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಿಗ್ಗಿ ಮಾತುಕತೆಗೆ ಬರಬೇಕು ಅಂತ ಹೋಟೆಲ್ ಮಾಲೀಕರು ಒತ್ತಾಯಿಸಿದ್ದಾರೆ. ಇಲ್ಲವಾದಲ್ಲಿ ಆಗಸ್ಟ್ 15ರ ಬಳಿಕ ಬೆಂಗಳೂರಿನ ರೆಸ್ಟೋರೆಂಟ್ಗಳನ್ನು ಸಂಪೂರ್ಣ ಬಂದ್ ಮಾಡೋದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ನೆರಟೂರು ಗ್ರಾಮದ ವಿದ್ಯಾರ್ಥಿಗಳು ರಸ್ತೆಗಾಗಿ ತಾಲೂಕು ಕಚೇರಿ ಬಳಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಈ ವೇಳೆ ಸ್ಥಳಕ್ಕೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಭೇಟಿ ನೀಡಿ ಸಚಿವರ ಜೊತೆ ಚರ್ಚೆ ಮಾಡಿ ರಸ್ತೆ ಮಾಡಿಸಿಕೊಡುವಂತ ಭರವಸೆಯನ್ನು ಕೊಟ್ಟಿದ್ರು. ಈ ವೇಳೆ ಇಲ್ಲೇ ಪಕ್ಕದ ಬಿಂತ್ಲಾದವರೆಗೆ ಶಾಸಕರು ತಮ್ಮ ಜಾಗ ಇರೋದ್ರಿಂದ ಕಾಂಕ್ರೀಟ್ ರಸ್ತೆ ಮಾಡಿಸಿಕೊಂಡಿದ್ದು ಕಡೆಮನೆ ಗ್ರಾಮಕ್ಕೆ ರಸ್ತೆಯನ್ನೇ ಮಾಡಿಸಿಲ್ಲ. ಹೀಗಾಗಿ ಇನ್ನು 15 ದಿನದ ಒಳಗಾಗಿ ಶಾಸಕ ಆರಗ ಜ್ಞಾನೇಂದ್ರ ಅವರ ಬಂತ್ಲಾ ತೋಟದಿಂದಲೇ ಪಾದಯಾತ್ರೆ ಮಾಡೋದಾಗಿ ಕಿಮ್ಮನೆ ರತ್ನಾಕರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಮಿರರ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ರಾತ್ರಿ ವೇಳೆ ಕಳ್ಳತನಕ್ಕೆ ಬರೋ ಕಳ್ಳರು ಗ್ಯಾಂಗ್ ಬೈಕ್ ಬದಲಾಗಿ ಬೈಕ್ನಲ್ಲಿರೋ ಮಿರರ್ ಕಳ್ಳತನ ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಬೈಕ್ ಮಿರರ್ ಕಳ್ಳತನ ಹೆಚ್ಚಾಗಿದೆ. 3 ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದು ಮಿರರ್ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಕಳ್ಳರು ಮಿರರ್ ಕಳ್ಳತನ ಮಾಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕುಖ್ಯಾತ ಕಳ್ಳನನ್ನ ಶಿಡ್ಲಘಟ್ಟ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿಡ್ಲಘಟ್ಟದ ನಿವಾಸಿ ಶ್ರೀನಾಥ್ ಅನ್ನೋರ ಮನೆಯಲ್ಲಿ ಕಳ್ಳತನ ಆಗಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ವಾರದ ಒಳಗೆ ಕಳ್ಳನನ್ನ ಬಂಧಿಸಿದ್ದಾರೆ. ಬಂಧಿತ ಕಳ್ಳ ಆಂಧ್ರಪ್ರದೇಶದ ಧರ್ಮವರಂ ಮೂಲದ ರಾಮಕೃಷ್ಣ ಅಂತ ಗುರುತಿಸಲಾಗಿದೆ. ಬಂಧಿತನಿಂದ ಸುಮಾರು 2,80,000 ಬೆಲೆ ಬಾಳುವಂತ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ರಾಜ್ಯದ 11 ಪೊಲೀಸ್ ಠಾಣೆಗಳಲ್ಲಿ ಆರೋಪಿ ಮೇಲೆ ಪ್ರಕರಣ ದಾಖಲಾಗಿರುವುದು ತಿಳಿದು ಬಂದಿದೆ. ಮೈಸೂರಿನ ಎಚ್ಡಿಕೋಟೆ ತಾಲೂಕಿನ ಎಂಕೆಪಿ ಬಾರ್ ಮುಚ್ಚೋಕೆ ಸುಮಾರು 10 ಗ್ರಾಮಗಳ ಜನರು ಒಂದಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿಕ್ಕ ದೇವಮ್ಮ ದೇವಸ್ಥಾನದ ಬಳಿ ಇರುವಂತಹ ಬಾರ್ನಿಂದಾಗಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಹಾಳಾಗ್ತಾ ಇದ್ದಾರೆ. ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕುಡಿತದ ಮೊರೆ ಹೋಗಿದ್ದಾರೆ. ಅಕ್ರಮವಾಗಿ ಸರ್ಕಾರಿ ಭೂಮಿಯಲ್ಲಿ ಈ ಬಾರನ್ನು ಮಾಡಿಕೊಂಡಿದ್ದಾರೆ. ಈ ಕೂಡಲೇ ಈ ಬಾರ್ ಮುಚ್ಚಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ದಯಾಮರಣ ನೀಡಿ ಅಂತ ಗೃಹ ಸಚಿವರಿಗೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಬರೆದಿದ್ದಾರೆ ಎನ್ನಲಾದ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. 10 ವರ್ಷ ಸೇವೆ ಸಲ್ಲಿಸಿದ ಕಾನ್ಸ್ಟೇಬಲ್ಗಳಿಗೆ ಅನ್ಯಾಯ ಆಗಿದೆ. 10 ವರ್ಷ ಸೇವೆ ಮಾಡಿದ್ರೂ ಕೂಡ ವರ್ಗಾವಣೆ ಭಾಗ್ಯ ಇಲ್ಲ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಕಳೆದ 7 ವರ್ಷಗಳಿಂದ ಅಂತರ್ಜಿಲ್ಲಾ ವರ್ಗಾವಣೆ ಕೊಡದೆ ಅನ್ಯಾಯ ಮಾಡಲಾಗ್ತಾ ಇದೆ. ಬೆಂಗಳೂರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವ 2016ರ ಭಾಷಣ ಕಾನ್ಸ್ಟೇಬಲ್ಗಳಿಗೆ ಅನ್ಯಾಯ ಆಗಿದೆ. ಸೇವೆ ಅವಧಿ ಪೂರ್ಣಗೊಂಡಿದ್ರೂ ನಮಗೆ ವರ್ಗಾವಣೆ ಕೊಟ್ಟಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕೊಡಿ, ಮಾಡಲಿಲ್ಲ ಅಂದರೆ ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರಿಗೆ ದಯಾಮರಣಕ್ಕೆ ಅವಕಾಶ ಆದರೂ ಮಾಡಿಕೊಡಿ ಅಂತ ಪತ್ರ ಬರೆದಿದ್ದಾರೆ. ಮುತ್ತಿನಕೆರೆಯಲ್ಲಿ ಮೀನು ಹಿಡಿಯೋಕೆ ತೆರಳಿದ ಯುವಕ ನೀರು ಪಾಲಾಗಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಸಮೀಪದ ಮುತ್ತಿನಕೆರೆಯಲ್ಲಿ ಘಟನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕೋಲಾರ ಜಿಲ್ಲೆಯ ಮಾಲೂರಿನ ಟೇಕಲ್ ಗ್ರಾಮದಲ್ಲಿ ನಡೀತಾ ಇರುವ ಲಾರಿ ಮಾಲೀಕರ ಚಾಲಕರ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟಿದೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ನೂತನ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ರಾಜ್ಯ ಕೆಪಿಸಿಸಿ ಮುಂದಾಗಿದೆ. ಗೊಂದಲದ ಗೂಡಾಗಿರುವಂತಹ ಕೋಲಾರದ ಕಾಂಗ್ರೆಸ್ನಲ್ಲಿ ಬಣಗಳ ನಡುವೆ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಪೈಪೋಟಿ ಶುರುವಾಗಿದೆ. ಆದರೆ ಈ ಬಾರಿ ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನು ಪರಿಶಿಷ್ಟ ಜಾತಿಯ ನಾಯಕರಿಗೆ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಮಾಲೂರು ತಾಲೂಕಿನ ಪರಿಶಿಷ್ಟ ಬಲಗೈ ಸಮಾಜದ ನಾಯಕ ಯಲುವಗುಳಿ ಸತೀಶ್ ರಾಜಣ್ಣ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡುವಂತೆ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿ ಒತ್ತಾಯವನ್ನು ಮಾಡಿದ್ದು, ಈ ಬಾರಿಯ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜವಾಬ್ದಾರಿಯನ್ನು ದಲಿತರಿಗೆ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಬೆಳಗಾವಿ ಕಾಂಗ್ರೆಸ್ನಲ್ಲಿ ನಗರ ಗ್ರಾಮೀಣ ಅಧ್ಯಕ್ಷ ಕುರ್ಚಿಗಾಗಿ ತೀವ್ರ ಪೈಪೋಟಿ ನಡೀತಾ ಇದೆ. ಅಭಿಪ್ರಾಯ ಸಂಗ್ರಹದ ನೆಪದಲ್ಲಿ ಆಕಾಂಕ್ಷಿಗಳ ಶಕ್ತಿ ಪ್ರದರ್ಶನ ನಡೀತಾ ಇದ್ದು, ಆಗಸ್ಟ್ 5ರವರೆಗೆ ಅಭಿಪ್ರಾಯ ಸಂಗ್ರಹ ನಡೆಯಲಿದೆ. ಗ್ರಾಮೀಣ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಬಸವರಾಜ ಶೇಂಗಾವಿ,
ಕಾರ್ತಿಕ್ ಪಾಟೀಲ್, ರಾಜಾ ಸಲೀಂ, ಮಹಾಂತೇಶ ಮತ್ತಿಕೊಪ್ಪ ಹಾಗೂ ಆಯಿಷಾ ಸನದಿ ಪೈಪೋಟಿ ನಡೆಸ್ತಾ ಇದ್ದಾರೆ. ಎಐಸಿಸಿ ವೀಕ್ಷಕರು ಸಮಗ್ರ ಮಾಹಿತಿ ಸಂಗ್ರಹಿಸಿ ವರದಿಯನ್ನ ನೀಡಲಿದ್ದಾರೆ. ಚಿತ್ರದುರ್ಗದ 7 ಸುತ್ತಿನ ಕೋಟೆ ವೀಕ್ಷಣೆಗೆ ಬಂದಿದ್ದ ಪ್ರವಾಸಿಗರ ಮೇಲೆ ಮಂಗ ಅಟ್ಯಾಕ್ ಮಾಡಿದೆ. ಹೊಳಲ್ಕೆರೆ ಪಟ್ಟಣದ ಗಣೇಶ್ ಮೇಲೆ ಮಂಗ ದಾಳಿ ಮಾಡಿ ಗಾಯಗೊಳಿಸಿದೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚುರುಕನ್ನು ಪಡೆದಿದ್ದು ಈವರೆಗೆ 76.35% ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣ ಮಾಡಲಾಗಿದೆ. ರಾಜ್ಯದಲ್ಲಿ 5.54 ಕೋಟಿ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡಲಾಗಿದ್ದು 4.23 ಕೋಟಿ ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣವನ್ನು ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಹುಂಡಿ ಎಣಿಕೆಯನ್ನು ನಡೆಸಲಾಗಿದೆ. ಕಳೆದ 40 ದಿನಗಳ ಅವಧಿಯಲ್ಲಿ 3,37,000 ರೂಪಾಯಿ ಕಾಣಿಕೆ ಹಣ ಸಂಗ್ರಹವಾಗಿದೆ. ಜೊತೆಗೆ 58 ಗ್ರಾಂ ಚಿನ್ನ, 1 ಕೆಜಿ 250 ಗ್ರಾಂ ಬೆಳ್ಳಿಯನ್ನು ಭಕ್ತರು ಮಹದೇಶ್ವರನಿಗೆ ಸಮರ್ಪಿಸಿದ್ದಾರೆ. ವಿಜಯಪುರದ ತಾಳಿಕೋಟೆ ಪಟ್ಟಣದ ಆರಾಧ್ಯ ದೈವ ಖಾಸ್ಕತ ಮಹಾಶಿವಯೋಗಿಗಳ ಜಾತ್ರೆ ಅದ್ದೂರಿಯಾಗಿ ನೆರವೇರಿದೆ. ಜಾತ್ರೆಯ ಅಂಗವಾಗಿ ಖಾಸ್ಕತ ಮಠದಿಂದ ಅಂಬಾರಿ ಮೇಲೆ ಖಾಸ್ಕತರ ಬೆಳ್ಳಿಯ ಮಹಾಮೂರ್ತಿ ಮತ್ತು ವಿರಕ್ತ ಸ್ವಾಮಿಗಳ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಬೆಳಗಾವಿಯ ಕಾಗವಾಡ ಪಟ್ಟಣದಲ್ಲಿ ಕಾರ ಹುಣ್ಣಿಮೆ ಆಚರಣೆಗೆ ಸುಮಾರು 450 ವರ್ಷಗಳ ಇತಿಹಾಸವಿದೆ. ಗ್ರಾಮದಲ್ಲಿ ಕಾರ ಹುಣ್ಣಿಮೆಯನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ಸಂಪ್ರದಾಯದಂತೆ ಕರಿ ಹರಿಯುವ ಆಚರಣೆಯಲ್ಲಿ ಗೌಡರ ಮನೆತನದ ಎತ್ತು ಮೊದಲು ಕರಿ ಹರಿದು ಸಂಭ್ರಮವನ್ನು ಹೆಚ್ಚು ಮಾಡಿತು.